ಹರೇ ಕೃಷ್ಣ. ಶ್ರಾವಣ ಶುಕ್ರವಾರ ಬರ್ತಕ್ಕ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಹಬ್ಬ ಬಂದು 21 ಅಂತ ಅಂತಾರೆ, 28 ಅಂತ ಅಂತಾರೆ. 21 ಆಗಸ್ಟು ಅಥವಾ 28 ಆಗಸ್ಟ್ ಅಂತ ಅಂತಾರೆ. ಅವ್ರವ್ರ ಮಠದಾಗ ಸ್ವಾಮಿಗಳು ಏನು ದೊಡ್ಡವರು ಆಚಾರಗಳು ಏನು ಹೇಳ್ತಾರೋ ಹಾಗೆ ಮಾಡ್ಬೇಕು ನಾವು ಅಷ್ಟೇ. ಅದರಿಂದ ಶ್ರಾವಣ ಶುಕ್ರವಾರ ಲಕ್ಷ್ಮಿನ ಕರಕಳಿಸಿ ಪೂಜೆ ಮಾಡೋ ವಿಧಾನ ಕಿಂಚಿತ್ತು ಪರಿಚಯ ಎಲ್ಲರಿಗೂ ಗೊತ್ತಿರುತ್ತೆ. ಒಂದೊಂದು ಸಮಯ ಮರ್ತೋಗುತ್ತೆ, ಆ ವೇಳೆ ಏನು ಮಾಡಬೇಕು ಅಂತ ಅನಿಸೋದಿಲ್ಲ. ಅದರಿಂದ ಸ್ವಲ್ಪ ವಿವರ. ಮೊದಲು ಲಕ್ಷ್ಮೀ ದೇವಿನ ಕರ್ಕೊಂಡು ಬರಬೇಕು ನಮ್ಮ ಮನೆಗೆ. ಎಲ್ಲ ಮಾಡಬೇಕು ಅಂದರೆ ಮೊದಲು ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಹೂವು ಇದೆಲ್ಲ ತೆಗೆದಿಟ್ಕೊಬೇಕು. ಆಮೇಲೆ ಮಾವಿನ ಸೊಪ್ಪು ತೋರಣ ಬೀಜಲೆ ಕಟ್ಟಬೇಕು, ದೇವ್ರ ಕೋಲಿ ಕಟ್ಟಬೇಕು. ಆ ಮಂಟಪವನ್ನು ಜೋಡಿಸ್ತೇವಲ್ಲ, ಆ ಮಂಟಪದಲ್ಲಿ 2 ಕಡೆ ಬಾಳೆಗಿಡ, ಚಿಕ್ಕದು ಬಾಳೆಗಿಡ ಸಣ್ಣದು ಸಿಕ್ಕತ್ತಲ್ಲ, ಆ ಬಾಳೆಗಿಡ ಕಟ್ಟಿ ತೋರಣ ಕಟ್ಟಿ ಹೂವಿಂದ ಅಲಂಕಾರ ಮಾಡಬೇಕು. ಮಾಡಿ ಎಲ್ಲ ಮಾಡಿಕೊಂಡು ಆ ಮಂಟಪ ಒಳಗೆ ಒಂದು ಮಣೆ ಅಥವಾ ಒಂದು ಚಿಕ್ಕ ಅಗ್ರತೆ ಎಲೆ, ಅದರೊಳಗೆ ಒಂಚೂರು ಅಕ್ಕಿ ಹಾಕಿ ಹರಿಸಿ ಇಡಬೇಕು ಅದನ್ನು. ಈಗ ನಾವು ಒಬ್ಬೊಬ್ಬರ ಮನೆ ಕಲಶ ಸಂಪ್ರದಾಯ ಉಂಟು, ಒಬ್ಬರ ಮನೆ ಕಲಶ ಎಲ್ಲ ಇಲ್ಲಂಗೆ ಬುರಿದ ಪೂಜೆ ಮಾಡ್ತಾರೆ. ಪಟಕ ಸಂಪ್ರದಾಯ ಇಲ್ಲದವರು ಅದೇನು ಅದು ಪರವಾಗಿಲ್ಲ. ಕಲಶ ಸಂಪ್ರದಾಯ ಇರೋವರು ಕಲಶ ಒಳಗೆ ಒಂದು ಮನೆ ಸಂಪ್ರದಾಯ ಅಕ್ಕಿ ಇರುತ್ತೆ, ಒಂದು ಮನೆ ಗೋಧಿ ಸಂಪ್ರದಾಯ ಇರುತ್ತೆ. ಅದರಿಂದ ಅದು ಅವ್ರವ್ರ ಮನೆ ಹಿರಿಯರು ಏನು ಮಾಡಿದ್ದಾರೋ ಆ ಸಂಪ್ರದಾಯಲ್ಲಿ ನಾವು ಮಾಡಬೇಕು. ಅಕ್ಕಿಯೋ ಗೋಧಿಯೋ ಒಂದು ಬೆಳ್ಳಿ ತಂಬಿಗೆಯೋ ಅಥವಾ ಹಿತ್ತಾಳಿ ಅಥವಾ ತಾಮ್ರ ನಮಗೆ ಏನು ಸಿಕ್ಕತ್ತೋ ಯಾವುದು ಅದೆಯೋ ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಚೆನ್ನಾಗಿ ಸುಣ್ಣ ಹಚ್ಚಬೇಕು. ಸುಣ್ಣ ಹಚ್ಚಿ ಅದನ್ನು ಒಣಗಿಸಿದೆಲ್ಲ ಮೊದಲ ದಿವಸ ಮಾಡಿ ಇಟ್ಕೊಂಡ್ರೆ ನಮ್ಮ ಕೆಲಸ ಹಬ್ಬಕ್ಕೆ ಸುಲಭ ಆಗುತ್ತೆ. ಸುಣ್ಣ ಹಚ್ಚಿ ಒಣಗಿಸಿಡಬೇಕು. ಆಮೇಲೆ ಏನು ಮಾಡಬೇಕು, ತುಳಸಿ ಕಾಷ್ಟವನ್ನು ತಗೊಂಡು ಒಂದು ಅರಿಶಿನ ಕೊಂಬು ಅದನ್ನು ತಿಕ್ಕಿ ಅದನ್ನು ಮುಟ್ಟಿಕೊಂಡು ಅದೆಲ್ಲ ವರಲಕ್ಷ್ಮಿ ಮುಖ ಬರೆಯೋದು. 2 ಸೈಡ್ಲ ಆನೆ, ಅಭಯ ಹಸ್ತ ಅದೆಲ್ಲ ಹಾಕಿ ತಾಮರೆ ಹೋರು ಕೂತ್ಕೊಂಡಾಗ ಬರಿಲಿಕ್ಕೆ ಬರೋರು ಬರಿಬೋದು, ಇಲ್ಲವ ಯಾತ್ಲೆ ಕೊಟ್ಟು ಕೂಡ ಅದನ್ನು ಬರಿಸಿ ತಂದು ಇಟ್ಕೊಬೇಕು. ಅದನ್ನು ಇದಿಷ್ಟು ಮಾಡ್ಕೊಬೇಕು. ಆ ಕಲಶ ಒಳಗೆ ಅಕ್ಕಿಯ ಅಥವಾ ಗೋಧಿಯ ಹಾಕಿ ಮತ್ತು ಕೆಲವು ಸಾಮಾನುಗಳನ್ನ ಹಾಕ್ತಾರೆ. ಗೋಂಟಡಿಕೆ ಹಾಕ್ತಾರೆ, ಆಮೇಲೆ ಬಾದಾಮಿ, ಖರ್ಜೂರ, ಆಮೇಲೆ ಯಾಲಕ್ಕಾಯಿ, ಕಲ್ಲು ಸಕ್ಕರೆ, ಅರಿಶಿನ ಕೊಂಬು, ಕಾದೋಲು ಕರ್ಮಣಿ ಅಂತಾರಲ್ಲ ಅದು, ಆಮೇಲೆ ಈ ಕುಂಕುಮ ಹಾಗೆ ಹಾಕೋದು ಕಷ್ಟ. ಅದರಿಂದ ಪೊಟ್ಲೆಲ್ಲ ಇಡಬಾರ್ದು, ಅದು ಕಾಗದೆಲ್ಲ ಮೈಲಿಗೆ ಅದು ಇಲ್ಲಕ್ಕಿಲ್ಲ. ಅದರಿಂದ ಒಂದು ಚಿಕ್ಕ ಹಿತ್ತಾಳಿ ಸಂಬುಟವೋ ಅಲ್ಲವಾ ಬೆಳ್ಳಿ ಇತ್ತಂದರೆ ಬೆಳ್ಳಿ ಕುಂಕುಮ ಭರಣಿ ಇದ್ದಂದರೆ ಆ ಬೆಳ್ಳಿ ಕುಂಕುಮ ಭರಣಿ ಒಳಗೆ ಒಂಚೂರು ಕುಂಕುಮ ಹಾಕಿ ತುಂಬಿಸಿ ಅದನ್ನು ಮುಚ್ಚಿ ಅದರೆಲ್ಲ ಇಡಬೇಕು. ಆಮೇಲೆ ಮುತ್ತು, ಹವಳ, ಈ ನವರತ್ನಗಳೆಲ್ಲ ಇರ್ತಲ್ಲ ಅದನ್ನೆಲ್ಲ ಒಳ್ಳೆ ರಾಶಿ ಕಲ್ಲುಗಳು ಅಂತ ಹೇಳ್ತಾರಲ್ಲ, ಆ ಕಲ್ಲುಗಳದೆಲ್ಲ ಏನು ಇದೆಯೋ ಮನೆ ಒಳಗೆ ಅದನ್ನು ಇಲ್ಲಾಂದ್ರೆ 9 ಕಲ್ಲು ಸಿಕ್ಕತ್ತೆ ಅಂಗಡಿ ಒಳಗೆ, ಸ್ವಲ್ಪವೇ ರೂಪಾಯಿ ಅದು. ಅದನ್ನು ತಂದು ಅದನ್ನು ಒಂದು ಚಿಕ್ಕ ಡಬ್ಬ ಒಳಗೆ ಹಾಕಿ ಅದನ್ನು ಕೂಡಿಸಿಟ್ಬಿಟ್ಟೇವು ಅಂದರೆ ಅದನ್ನು ವಿಸರ್ಜನೆ ಮಾಡೋ ಕಾಲಕ್ಕೆ ನಮಗೆ ಸುಲಭವಾಗಿ ತೆಗಿಲಿಕ್ಕೆ ಬರ್ತಲ್ಲ, ಒಂದೊಂದು ಅಲ್ಲಲ್ಲಿ ಹೊಟ್ಟೋಗುತ್ತೆ. ಹಾಗೆ ಮಾಡಬೇಕು. ಆಮೇಲೆ ತೆಂಗಿನಕಾಯಿ ಚೆನ್ನಾಗಿ ಅರಿಶಿನ ಇದೆಲ್ಲ ತೆಂಗಿನಕಾಯಿ ನೀರು ಹಾಕಿ ಅರಿಶಿನ ಹಚ್ಚೋದೆಲ್ಲ ನಾವು ಮಡಿಯೇ ಮಾಡಬೇಕು. ಅದರಲ್ಲಿ ಚೆನ್ನಾಗಿ ಅರಿಶಿನ ಹಚ್ಚಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಮುಖ ಇಟ್ಟು ಮಾಡೋರು ಇದ್ದಾರೆ. ಮುಖ ಸಂಪ್ರದಾಯ ಇಲ್ಲಾಂದರೆ ಬಿಟ್ಟುಬಿಡ್ರಿ, ಮುಖ ಇಟ್ಟು ಅದನ್ನು ಫಿಕ್ಸ್ ಮಾಡಬೇಕು. ಆಮೇಲೆ ಚಂಡಿಕೆ ಇರ್ತಲ್ಲ, ಆ ಚಂಡಿಕೆಗೆ ಒಂದು ಉದ್ದ ಕಡ್ಡಿ, ಒಂದು ಮಾವಿನ ಕಡ್ಡಿ ಅಥವಾ ದಪ್ಪಕ್ಕೆ ತುಳಸಿ ಕಾಷ್ಟಿದ್ರೆ ಅದನ್ನು ಸ್ವಲ್ಪ ಈ ಕಡೆ ಆ ಕಡೆ ಒಂದು ಗೇಣು ಬಿಟ್ಟು ಕಟ್ಟಿದೆ ಅಂತಂದರೆ ನಾವು ಹೂವು ಅಲಂಕಾರ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಹಾಕ್ಬೋದು, ಹಾರ ಹಾಕ್ಬೋದು, ಅದಕ್ಕೆ ಇದೆಲ್ಲ ಮಾಡ್ಬೋದು. ಜಡೆ ಹೊಲಿಲಿಕ್ಕೆ ಬರೋಂಗಿದ್ರೆ ಅದನ್ನು ನಾವು ಈ ಬಾಳೆ ಪಟ್ಟದಲ್ಲ ಅದರಲ್ಲಿ ಜಡೆ ಹೊಲಿದು ಹಿಂದೆ ಇಟ್ಟು ಕನ್ನಡಿ ಒಂದು ಇಟ್ಟುಬಿಟ್ರೆ ಹಿಂದೆ ಕನ್ನಡಿ ಒಳಗೆ ಜಡೆ ಕಾಣಿಸುತ್ತೆ, ಹಾಗಿರುತ್ತೆ. ಇದೆಲ್ಲ ಹಾಕಬೇಕು. ಈಗ ಮೊದಲ ದಿವಸವೇ ನಾವು ಏನು ಮಾಡ್ಬೋದು ಅಂತ ಕೇಳಿದ್ರೆ, ಗುರುವಾರ ದಿವಸ ಚಿಗಳಿ ತೆಂಬಿಟ್ಟು ಇದೆಲ್ಲ ವಿಶೇಷ ಲಕ್ಷ್ಮೀ ದೇವಿ ನೈವೇದ್ಯಕ್ಕೆ, ಅದೆಲ್ಲ ಮಾಡಿ ಇಟ್ಕೊಬೋದು. ಆಮೇಲೆ ತೆಂಗಿನಕಾಯಿ ಹೂರಣ ಮಾಡಿ ಇಟ್ಕೊಬೋದು. ಆಮೇಲೆ ಚಿಗಲಿಲ್ಲ ಹುರಿದು ಅದನ್ನೆಲ್ಲ ಹಸ್ತ ಮಡಿ ಅಂತಾರಲ್ಲ ಹಾಗೆ ಮಾಡಿ ಇಟ್ಕೊಬೇಕು. ಅದನ್ನೆಲ್ಲ ಮಾಡಿ ಇಟ್ಕೊಂಡು ತನಿಯಾಗಿ ಮಡಿಯೊಳಗೆ ಬರೋದು, ಮಡಿ ಅಂತ ಒಂದು ಬರೋದು ಇಟ್ಬಿಡ್ಬೇಕು. ಕೆಳಗೆ ಒಂದು ರಂಗೋಲಿ ಹಾಕಿ ಒಳಗೆ ಇಟ್ಬಿಟ್ಟೆ ಅಂದರೆ ಯಾರು ಮುಟ್ಲೋರು ಅದನ್ನು. ಆಮೇಲೆ ಸಪ್ರೇಟಾಗಿ ಒಂದು ಕಡೆ ಇಟ್ಬಿಡ್ಬೇಕು, ಒಂದು ಅಟ್ಟ ಒಳಗೆ ಹಿಂಗೆ ಇಟ್ಟುಬಿಟ್ಟೆ ಅಂದರೆ ಆ ಕೆಲಸ ಆಗುತ್ತೆ. ಮಾರನೇ ದಿವಸ ಬೆಳಿಗ್ಗೆ ಎಲ್ಲರೂ ಬೇಗ ಬೀದಿ ನೀರು ಹಾಕಿ ಹೊಸ್ತಲಿ ಒರೆಸಿ ರಂಗೋಲಿ ಹಾಕಿ ಮಂಡು ರಂಗೋಲಿ ಎಲ್ಲ ಮಾಡ್ತೇವೆ. ಆಮೇಲೆ ಎಣ್ಣೆ ಚೆರ್ಕೊಬೇಕು ಎಲ್ಲರೂ, ಹೆಂಗಸರೆಲ್ಲ ಅವಶ್ಯ. ಇದಕ್ಕೆ 9 ಗಂಟು ಹಾಕಿ ತೋರ ಕಟ್ಕೊಬೇಕು. ಅದಕ್ಕೆ ಅದು 9 ಗಂಟು ಇರಬೇಕು. ಅದರಲ್ಲಿ 9 ಗಂಟು ನಾವು ಮನೆ ಒಳಗೆ ಹತ್ತಿ ಕಳೆದು ಮಾಡೋದು ವಿಶೇಷ.
ಅಥವಾ ಅದು ಮಾಡಲಿಕ್ಕೆ ಬರಲಾಂಗಿದ್ರೆ ದಾರ ಸಿಕ್ಕತ್ತೆ, ಎಲ್ಲೋ ಕಲರೇ ಸಿಕ್ಕತ್ತೆ, ಹಳದಿ ಹಚ್ಚಿದಂಗೆ ಒಂದು ಅದರಲ್ಲಿ 8-9 ಗಂಟೆ ಹಾಕಿ ಇಟ್ಬಿಡ್ಬೇಕು. ಅವ್ರವ್ರ ಸೈಜ್ ಹೆಂಗಿರ್ತೋ 4 ದೊಡ್ಡ ಸೈಜ್ 4 ಚಿಕ್ಕ ಸೈಜ್ ಮಾಡಿ ಇಟ್ಟಿಟ್ಟು ಕೂಡ ಒಳ್ಳೆಯದು. ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆ ನಾವು ಮಾಡಿಡಬೇಕು. ಒಂದು ಲಕ್ಷ್ಮೀ ದೇವಿ ಮುಂದೆ ಇಡಬೇಕು. ಹಿಂಗೆ ನಮಗೊಂದು ಹೀಗೆಲ್ಲ ಸೆಟ್ ಮಾಡಿ ಇಟ್ಕೊಬೇಕು ಇದನ್ನೆಲ್ಲ. ಆಮೇಲೆ ಲಕ್ಷ್ಮೀ ದೇವಿನ ಕರ್ಕೊಂಡು ಬರಬೇಕು ಒಳಗೆ. ಮರನೇ ದಿವಸ ಶುಕ್ರವಾರ ದಿವಸ ನಾವು ಎಣ್ಣೆ ಚೆರ್ಕೊಂಡು ಮಡಿಯೇ ಬರ್ತೇವಲ್ವ, ಹಂಗೆ ಬರೋ ಕಾಲಕ್ಕೆ ಆ ಲಕ್ಷ್ಮೀ ದೇವಿನ ಎಲ್ಲ ಅಲಂಕಾರ ವಸ್ತುಗಳೆಲ್ಲ ಹಾಕಿ, ಏನಾರು ನಮ್ಮ ಕೈಯಲ್ಲಿ ಏನು ಸಿಕ್ಕತ್ತೋ ಬಂಗಾರ ನಗೆ ಇತ್ತಂದ್ರೆ ಹಾಕಿ, ಇಲ್ಲವ ಏನೋ ಒಂದನೇ ಇಲ್ಲ ಅಂದ್ಕೊಂಡು ಪರವಾಗಿಲ್ಲ, ನಮ್ಮ ಹತ್ರ ಏನದು ಅದನ್ನು ಹಾಕಿ ಅಲಂಕಾರ ಮಾಡಬೇಕು. ಅಲಂಕಾರ ಮಾಡಿ ಆ ಲಕ್ಷ್ಮೀ ದೇವಿನ ತುಳಸಿ ಕಟ್ಟೆ ಮುಂದೆ ಒಂದು ಸಣ್ಣದ ಒಂದು ಹಲಿಗೆ ಹಾಕಿ ರಂಗೋಲಿ ಹಾಕಿ ದೀಪ ಮುಡಿಸಿ ಅಲ್ಲಿ ತೊಗೊಂಡೆ ಇಟ್ಬಿಟ್ಟು ಈ ಕಲಸನ ಸ್ಥಾಪನೆ ಮಾಡ್ತೇವೆ. ಅದನ್ನು ತೊಗೊಂಡು ಬರಬೇಕೀಗ. ತೊಗೊಂಡು ಮನೆಗೆ ಹುಸ್ತನ್ನ ದಾಟಿಕೊಂಡು ಬರಬೇಕು. ಅಕ್ಕಿ ಪಡಿನ ಹಿಡಿಕೊಂಡು ಬರಬೇಕು ಅವಳು. ಹಂಗೆ ಬರೋಗಳು ಏನು ಮಾಡಬೇಕು, ಒಂದು ಪಾವು ಒಳಗೆ ಅಕ್ಕಿ, ಅದರ ಮೇಲೆ ಒಂದು ಬೆಲ್ಲ ಇಟ್ಟು ಆ ಲಕ್ಷ್ಮೀದೇವಿ ಕಲಸದಲ್ಲ, ಆ ಕಲಶದಿಂದ ಸ್ವಲ್ಪ ದುಬ್ಬಿದೆ ಅಂದರೆ ಕೆಳಗೆ ಬೀಳುತ್ತೆ. ಅದನ್ನು ದಾಟ್ಕೊಂಡು ಬರೋ ಕಾಲಕ್ಕೆ ಒಳಗಿದ್ದಂಗೆ ಎದುರ್ಕೊಂಡು ಆರತಿ ಮಾಡಬೇಕು. ಯಾರೊಬ್ಬರು 2 ಹೆಂಗಸರು ಇಲ್ಲ ಮನೆಯೊಳಗೆ ಯಾರೆಲ್ಲ ಗಂಡಸ್ತಾನೆ ಇದ್ದಂದ್ರೆ ಪರವಾಗಿಲ್ಲ, ಗಂಡ ಅವ್ರು ಮಾಡ್ರೂ ಕೂಡ ಪರವಾಗಿಲ್ಲ. ಆರತಿ ಮಾಡಿ ತಂದು ನಾವು ಅಲಂಕಾರ ಮಾಡಿ ಇಟ್ಟಿದ್ದೇವಲ್ಲ ಆ ಮಂಟಪದಲ್ಲಿ ಜೋಡಿಸಿದ ಮಂಟಪ ಇರ್ತಲ್ಲ ಅದರಲ್ಲಿ ಆ ಲಕ್ಷ್ಮೀ ದೇವಿನ ಕೂಡಿಸ್ಬೇಕು. ಇಷ್ಟು ತನಕ ಒಂದು ಸ್ಟೆಪ್ಪು. ಇದು ಹೀಗೆ ಇದ್ದರೆ ಅಷ್ಟರ ನಾವು ಸ್ವಲ್ಪ ದೇವರು ಅಡುಗೆ ನೈವೇದ್ಯ ಏನೇನು ಮಾಡಬೇಕು ಇಲ್ಲ 28 ಮಾಡಂಗಿದ್ರೆ ಎಲ್ಲ ಹಣ್ಣುಗಳು ನೈವೇದ್ಯಕ್ಕೆ ಬರುತ್ತೆ. ವಿಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಮಾವಿನ ಹಣ್ಣು, ಬಾಳೆಹಣ್ಣು, ಖರ್ಜೂರ, ಆಮೇಲೆ ಏನದು ಜಾಳಿಂಬೆ ಎಲ್ಲ ಬರುತ್ತೆ. ಅದನ್ನೆಲ್ಲ ಸೆಟ್ ಮಾಡಿ ಇಟ್ಕೊಬೇಕು. ನಾವು ಇಟ್ಕೊಂಡು ದೇವ್ರ ಪೂಜೆಗೆ ಏನು ಉಂಟೋ ಅಷ್ಟು ಅನುಕೂಲ ಮಾಡಿಕೊಟ್ಟು ದೇವ್ರ ಪೂಜೆ ಆಗಿ ದೇವ್ರ ನೈವೇದ್ಯ ಆಗಿ ರಮಾ ನೈವೇದ್ಯ ಎಲ್ಲ ಆದಮೇಲೆ ಲಕ್ಷ್ಮೀ ದೇವಿ ಬರಬೇಕು. ಇವಾಗ ಬಂದು ನಾವು ಯಾರು ಪೂಜೆ ಮಾಡ್ತೇವೋ ಅವರಿಗೆ ಆಚಮನಕ್ಕೆ ಒಂದು ಪಾತ್ರೆ, ಆಮೇಲೆ ಒಂದು ತನಿಯೇ ಒಂದು ನೀರು, ಅರ್ಘ್ಯ ಪಾದ ಪ್ರಕ್ಷಾಲನೆ ಮಾಡಬೇಕು. ಲಕ್ಷ್ಮೀ ದೇವಿ ಅದು ಮಾಡಬೇಕಲ್ಲ ಆವಾಗನ ಮಾಡಬೇಕು. ತನಿಯ ಒಂದು ನೀರು ದೇವರಿಗೆ ಅಂತಂದು ಇಟ್ಕೊಬೇಕು. ಆಗ ಲಕ್ಷ್ಮೀ ದೇವಿನ ಕರೆದು ಅವರು ಮನೆಯದ್ದವರೇ ಹೇಳ್ತಾರೋ ಅಥವಾ ಆಚಾರನ ಕರೆಸಿ ಮಾಡ ಅಂದರೆ ಅವ್ರು ಬಾಕಿ ಇವರೆಲ್ಲ ಹೇಳ್ತಾರೆ. ಅದೆಲ್ಲ ಮಾಡಿಕೊಂಡು ಭಾಗ್ಯಲಕ್ಷ್ಮಿ ಬಾರಮ್ಮ ಹಾಡು ಹೇಳಿ ನಮ್ಮ ತಂದು ಕೂಡಿಸ್ತೇವೆ ಅವಳನ್ನ. ಅದೆಲ್ಲ ಮಾಡಿದ ಮೇಲೆ ಇದಕ್ಕೆ ಪಂಚಾಮೃತ ಅವಶ್ಯಕೆಲ್ಲ ಉಂಟು. ಎಲ್ಲ ಹೂವಂದ ಪ್ರೋಕ್ಷಣೆ ದೇವರಿಗೆ ಇಡಬೇಕೆಲ್ಲನೇ. ಹಾಲು, ಮೊಸರು, ತುಪ್ಪ, ಜೇನು, ಬೆಲ್ಲ, ಹಣ್ಣು ಇದೆಲ್ಲ ಇಟ್ಬಿಟ್ಟು ಅಲ್ಲಿ ಸಮರ್ಪಣೆ ಆದಮೇಲೆ ತರಬೇಕು. ಮಧುಬರ್ಗ ಎಲ್ಲರೂ ಮಾಡಬೇಕು. ಯಾವಾಗಲೂ ಮಧುಬರ್ಗಕ್ಕೆ ನಾವು ನೀರೇ ಹಾಕ್ತೇವೆ. ಮಧುಬರ್ಗ ಅಂಬೋದು ಜೇನು, ಮೊಸರು, ತುಪ್ಪ ಇದು 3 ಸೇರಿದ್ದು ಮಧುಬರ್ಗ. ಇದನ್ನು ಇಟ್ಕೊಂಡು ಆ ಒಂದು ಹೂವಂದ ಸ್ವಲ್ಪ ಹಾಕಬೇಕು. ಯಮನ ಕೆಲಸ ಮೊದಲು ಯಮನ ಪೂಜೆ ಮಾಡಬೇಕು. ಯಮನ ಪೂಜೆ ಅಂತಂದರೆ ಮನೆ ಶುದ್ಧಿ ಆಗುತ್ತದು. ಯಮನಾನ ಕರ್ಕೊಂಡು ಮನೆಯನ್ನು ಶುದ್ಧಿ ಮಾಡ್ತೇವೆ ತರ್ತದೆ. ಆ ಒಂದು ಕಲಸದಲ್ಲಿ ಅದಕ್ಕೂ ಸ್ವಲ್ಪ ಸುಣ್ಣ ಹಚ್ಚಿ ಕುಂಕುಮ ಹಚ್ಚಿ ಅದರೊಳಗೆ ಒಂದು ಮಾವಿನ ಸೊಪ್ಪಿಟ್ಟು ಅದಕ್ಕೆ ಒಂದು ತೆಂಗಿನಕಾಯಿ ಇಟ್ಟು ಈ ಲಕ್ಷ್ಮೀದೇವಿ ಕಲಸ ಕುಡಿಸ್ಕೊಂಡು ಅದನ್ನು ನಮ್ಮ ಸೈಡಲ್ಲಿ ಕೂಡಿಸಿ ಯಮನಾನ ಬಂದು ಆವಾಹನ ಆಮೇಲೆ ಪಾದ ಪ್ರಕ್ಷಾಲನ ಬಾಕಿ ಎಲ್ಲ ಸಂಪ್ರದಾಯ ಪ್ರಕಾರ ಮಾಡಿ ಯಮನಾಗೆ ಒಂದು ಚಿಕ್ಕದ ನೈವೇದ್ಯ ಮಾಡಿ ಅಷ್ಟನ್ನು ಕೂಡಿಸಿಡ್ಬೇಕು ಯಮನಾನ. ಆಮೇಲೆ ಲಕ್ಷ್ಮೀ ದೇವಿ ಬರ್ತೇವೆ. ಇದಿಷ್ಟು ಮಾಡಿದ ಮೇಲೆ ಆಮೇಲೆ ನೈವೇದ್ಯ ಮಾಡಬೇಕು. ಅಲ್ಲಿ ಏನು ನೈವೇದ್ಯ ದೇವರಿಗೆ ಮಾಡಿದ್ದೇಮೋ ಅಂತಂದು ಲಕ್ಷ್ಮೀ ದೇವಿ ನೈವೇದ್ಯ ಮಾಡಿ ತ್ರಿವರ್ತಿ, ಪಂಚವರ್ತಿ, ಧೂಪ, ಆಮೇಲೆ ಏಕಾರತಿ, ಸೊಳ್ಳು ಆರತಿ ಇದಿಷ್ಟು ಮಾಡಬೇಕು. ಮಾಡಿ ಉಡಿ ತುಂಬಬೇಕು ಲಕ್ಷ್ಮೀ ದೇವಿಗೆ. ಉಡಿ ತುಂಬಲಕ್ಕೆ ಅಕ್ಕಿ, ತೆಂಗಿನಕಾಯಿ, ಕಾಸು, ಗೋಂಟಡಿಕೆ, ನಾವು ಏನು ಮುತ್ತೈದೆಯನ್ನೆಲ್ಲ ಕರೆದು ಏನೇನು ಕೊಡ್ತೇಮೋ ಆ ಥರ ಒಂದು ಸೆಟ್ ಹಾಗೆ ಇಡ್ಬೋದು. ಮಡಿಯ ಪೂಜೆ ಮಾಡೋ ಕಾಲಕ್ಕೆ ನಮ್ಮ ಬಟ್ಟೆಗಳನ್ನ ದೂರ ಇಟ್ಟು ಮಂತ್ರಾಷ್ಟು ಕಾಳು ಹಾಕಿದ್ರು ಕೂಡ ಆಯಿತು. ಸೀರೆ ಕುಬಸೆಲ್ಲ ಇದ್ದರೆ ಆಯಿತು, ಪರವಾಗಿಲ್ಲ. ಆಮೇಲೆ ಬ್ರಾಹ್ಮಣ ಮುತ್ತಿದೆ ಕರೆದು ಊಟ ಹಾಕಿಸಿ ಈ ದೋರೆಲ್ಲ ಕೊಟ್ಟು ಅವರಿಗೆ ಉರುಟಾಣೆಲ್ಲ ಮಾಡಿಸಿ ಆ ಹೆಂಗಸರಿಗೆ ಎಲ್ಲ ಲಕ್ಷ್ಮೀ ದೇವಿನ ಅನುಸಂಧಾನ ಮಾಡಿಕೊಂಡು ಅವರೊಳಗೆ ನಾವು ಇದೆಲ್ಲ ಮಾಡಿದ್ದೀವಿ ಅಂದರೆ ಅವರಿಗೆ ಬ್ರಾಹ್ಮಣರಿಗೆ ಇದು ಕೊಡಬೇಕು. ಏನಂತಾರೆ, ಬ್ರಾಹ್ಮಣರಿಗೆ ಬಾಯಣ ಕೊಡಬೇಕು. ಬಾಯಣ ಅಂಬೋದು ಅಕ್ಕಿ, ಬೇಳೆ, ಬೆಲ್ಲ, ಒಂದು ತೆಂಗಿನಕಾಯಿ, ವಿಳ್ಯದೆಲೆ, ಅಡಿಕೆ, ದಕ್ಷಿಣ ಇದನ್ನು ಇಟ್ಟು ಅವರಿಗೆ ಕೊಡಬೇಕು. ಇದೆಷ್ಟನ್ನು ಮಾಡಿ ಬ್ರಾಹ್ಮಣರಿಗೆ ಕೂಡಿಸಿ ಬ್ರಾಹ್ಮಣ ಮುತ್ತಿದೆ ಎಲ್ಲ ಹಾಕಿ ಕೂಡಿಸಿ ಬಡಿಸಿ ರಂಗೋಲಿ ಹಾಕಿ ಅವರಿಗೆ ಆಮೇಲೆ ತೀರ್ಥ ಹಾಕಿ ಕೃಷ್ಣಾರ್ಪಣೆ ಹೇಳಬೇಕು. ಇದು ಹೀಗೆ ಈ ಲಕ್ಷ್ಮೀದೇವಿ ಪೂಜೆ ಆಮೇಲೆ ವೈಷ್ಣದೇವ ಅದೆಲ್ಲ ಮಾಡಬೇಕು. ವೈಷ್ಣದೇವಾದಿಗಳೆಲ್ಲ ಲಕ್ಷ್ಮೀದೇವಿ ಪೂಜೆ ನಂತರ ದೇವ್ರ ಪೂಜೆ ರಮಾನೈವೇದ್ಯ ತನಕ ಮಾಡಿಬಿಟ್ಟು ಲಕ್ಷ್ಮೀ ಬರಬೇಕು. ಮತ್ತು ಲಕ್ಷ್ಮೀ ಪೂಜೆ ಆದಮೇಲೆ
ವೈಷ್ಣದೇವ ಮಾಡಬೇಕು. ಬ್ರಾಹ್ಮರಿಗೆ ಮುತ್ತೈದೆಯರಿಗೆ ಕರೆಸಿ ಭೋಜನಗಳು ಮಾಡಿಸಿ ದಾನ ಧರ್ಮಗಳು ಏನು ಕೊಡಬೇಕೋ ಕೊಟ್ಟು ಮಾಡಬೇಕು. ಸಂಜೆ ಬೆಳಿಗ್ಗೆ ಷೋಡಶೋಪಚಾರ ಪೂಜೆ, ಸಂಜೆ ಪಂಚೋಪಚಾರ ಪೂಜೆ ಮಾಡಿ ಮತ್ತು ಆರತಿ ಮಾಡಿ ಸಣ್ಣ ನೈವೇದ್ಯ ಒಂದು ಏನು ನಮ್ಮ ಕೋಸಂಬರಿ ಅಥವಾ ಮಡಿಯ ಏನು ಮಾಡ್ಲಿಕ್ಕಾಗತ್ತೋ ಅಲ್ಲ, ಅಥವಾ ಅದು ಆಗಲ್ಲ ಅಂದರೆ ಹಣ್ಣು ತೆಂಗಿನಕಾಯಿ ಬೆಳೆದ್ರಡ್ಡಿಕೆ ನೈವೇದ್ಯ ಮಾಡಿ ಆರತಿ ಮಾಡಿ ಇಡಬೇಕು. ಮಾರನೇ ದಿವಸ ಶನಿವಾರ ದಿವಸ ಮತ್ತು ತಿರುಗಿನೂ ಪುನರ್ ಪೂಜೆ ಮಾಡಿ ಆವಾಗ ಎಲ್ಲ ಮಾಡಿಸಿ ತಿರುಗಿ ಗಜವಸ್ತ್ರ ಮತ್ತು ಗಜವಸ್ತ್ರ ಸ್ವಲ್ಪ ದಂಡಿ ಮಾಡಿ ಇಟ್ಕೊಬೇಕು. ತುಳಸಿಗೆ, ಲಕ್ಷ್ಮಿಗೆ, ಯಮನಾಗೆ ಇದಕ್ಕೆಲ್ಲ ಅಲಂಕಾರಕ್ಕೆ ಬೇಕು. ದೇವರಿಗೆ ಇದೆಲ್ಲ ಮಾಡಿ ಅಲಂಕಾರ ಮಾಡಿ ಮೊದಲೇ ಹಾಲು ಅದ್ದಿ ಮಾಡಿಡಬಹುದು. ಮೊದಲ ದಿವಸ ಗುರುವಾರ ದಿವಸ ರಾತ್ರಿಗೆ ನೀರು ಹಾಕ್ಲಂಗೆ ಹಾಲು ತಗೊಂಡು ಅದರೊಳಗೆ ಕುಂಕುಮನ ಹಚ್ಚಿ ನಾವು ಹಚ್ಕೊಂಡೆ ಅಂದರೆ ಅದು ಮಡಿ ಇರ್ತದೆ, ಅದು ಮೈಲಿಗೆ ಆಗೋದಿಲ್ಲ. ನಾವು ಕೂಡ ಈ ಕಲಶ ಸ್ಥಾಪನೆ ಮಾಡ್ಲಿಕ್ಕೆ ಮುಂಚೆ ಕಲಶಕ್ಕೆ ಸಕಲ ಅಲಂಕಾರ ಮಾಡಿ ಈ ವಸ್ತ್ರ ಕೂಡ ಹಾಕಿ ಮಾಂಗಲ್ಯ ಒಂದು ಚಿಕ್ಕದ ಒಂದು ತೆಗೆದು ಆ ಮಾಂಗಲ್ಯವನ್ನು ಪೋಣಿಸಿ ಕಟ್ಟಿ ಸಕಲವೂ ಮಾಡಿ ಬಟ್ಟೆ ಎಲ್ಲ ಮೊದಲ ದಿವಸ ನಾನು ಮಡಿಯಾಗಿ ನೆನೆಸಿ ಒಣ ಹಾಕಿ ಇಡಬೇಕು. ಲಕ್ಷ್ಮೀದೇವಿ ಉಡಿಸೋದಿಲ್ಲ, ಅದನ್ನೆಲ್ಲ ಮಾಡಿಸಿ ಸೆಟ್ಟಪ್ಪ ತಂದು ಕೂಡಿಸ್ಬಿಟ್ರೆ ಏನು ವಸ್ತ್ರಂ ಸಮರ್ಪಯಾಮಿ ಅಂತ 2 ಮಂತ್ರಾಕ್ಷ ಹಾಕ್ಬೋದು. ಆಭರಣ ಸಮರ್ಪಯ 2 ಮಂತ್ರಾಕ್ಷ ಅವೇಳೆ ಹಾಕೋದು ಅದೆಲ್ಲ ಕಷ್ಟ. ಕಲಸೆಲ್ಲ ಉಲ್ಲಂಗೆ ನೋಡ್ಕೊಬೇಕು. ಅದರಿಂದ ಇಷ್ಟನ್ನು ಮಾಡಿ ನಾವು ಒಂದು ಲಕ್ಷ್ಮೀ ಪೂಜೆನ ಮಾಡಿದೆ ಅಂತಂದರೆ ಆತ್ಮಾರ್ಥವಾಗಿ ಮಾಡಬೇಕು, ಭಕ್ತಿ ಶ್ರದ್ಧೆ ಮಾಡಬೇಕು. ಲಕ್ಷ್ಮೀದೇವಿ ತುಂಬ ದೊಡ್ಡವಳು, ಅಗ್ರಗಣ್ಯಳು ಭಕ್ತರೊಳಗೆ. ಹರಿಭಕ್ತಳು ಅಂದರೆ ಯಾರಂದ್ರೆ ಮೊದಲು ಅವಳು ತಾನೆ ನಿತ್ಯ ಭಕ್ತಳು ನಿರ್ವಿಕಾರಳು ಅಂತ ಹೇಳ್ತಾರೆ ಅವಳನ್ನ. ಅಷ್ಟು ಭಗವಂತನ ಗುಣನ ರೂಪನ ನೋಡಿ 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 ತುಂಬ ಹಿಗ್ಗತಾದಳಂತ ಆನಂದ ಪಡ್ತಕ್ಕಂಥ ಅವಳು. ಯಾರಂತ ಕೇಳಿದ್ರೆ ಲಕ್ಷ್ಮೀದೇವಿ ಮಿಂಚರಿ ಯಾರೂ ಇಲ್ಲ. ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು ಅಂತಾರೆ. ಸಕಲವಳು ಹೊಕ್ಕೊಂತಾಳಂತವಳು. ಆಭರಣ, ಆಯುಧಗಳು, ಆಹಾರಗಳು ಯಾವುದೇ ಮಾಡಿದ್ರು ಕೂಡ ಬೀದಿ ವೈಕುಂಠಕ್ಕೆ ಹೊಸ ನೀರ ಚೆಲ್ಲುವಳಂತೆ, ಕುಸರಿ ರಂಗೋಲ ಹಾಕುವಳಂತೆ, ಕಸವ ಚಂದ ಬಳಿವಳಂತೆ, ಕುಸರಿ ರಂಗೋಲ ಹಾಕುವಳಂತೆ, ಹಸರು ತೋರಣ ಬಿಗುವಳಂತೆ ಅಂತ ಹೇಳ್ತಾರೆ. ಅಮ್ಮಾಳತ್ತು ಒಂದು ಹಾಡುಗಳು ಹೇಳೋ ಕಾಲಕ್ಕೆ ಲಕ್ಷ್ಮೀದೇವಿ ಎಷ್ಟು ಉಪಚಾರ ಮಾಡ್ತಾಳೆ ದೇವರಿಗೆ ಎಂಬ ಅದನ್ನು ಅವರು ತುಂಬ ಚೆಂದ ವರ್ಣನೆ ಮಾಡಿದ್ದಾರೆ. ಏನು ಧನ್ಯಳು ಲಕ್ಷ್ಮಿಗೆ ಒಂದು ವ್ಯಾಖ್ಯಾನ ರೂಪದಲ್ಲಿ ಅವ್ರು ಹಾಡೋದೆ. ಹಂಗೆ ಅಷ್ಟೊಂದು ಕೆಲಸ ಮಾಡ್ತಾಳಂತ ಲಕ್ಷ್ಮೀದೇವಿ. ಯಾರಿಗೆ ಬಿಟ್ಟು ಕೊಡೋದಿಲ್ಲ ಅಂತ ದೇವ್ರ ಕೆಲಸ ಲಕ್ಷ್ಮೀದೇವಿ. ಯಾಕಂದ್ರೆ ಅವನ ಗುಣ ರೂಪನ ಫುಲ್ಲ ತಿಳ್ಕೊಂಡವಳು, ಅವಳನ್ನ ತಿಳಿಲಿಕ್ಕೆ ಆಗಲ್ಲ ಅಂತಾರೆ. ಆದರೆ ಅವಳು ತಂದು ತಿಳ್ಕೊಂಡಿದ್ದಾಳೆ ತುಂಬ. ಅಂಥ ಅವಳು ಈ ಪೂಜೆ ನಾವು ಮಾಡಬೇಕು ಅಂದರೆ ತುಂಬ ಭಕ್ತಿ ಶ್ರದ್ಧೆಯ ಮಾಡಿದೆ ಅಂತಂದರೆ ಲಕ್ಷ್ಮಿ ಅನುಗ್ರಹ ಅಂದರೆ ಈ ಹಣಕಾಸು ಸಂಪತ್ತಿನ ಅನುಗ್ರಹ ಎಂಬುದು ಅದು ಅವಶ್ಯ ಬೇಕು. ಸಂಸಾರ ಮಾಡ್ಲಿಕ್ಕೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಕೂಡ ದುಡ್ಡಿನ ಸಂಪತ್ತು ಬೇಕು. ಆದರೆ ಅದನ್ನು ಬಿಟ್ಟು ಭಗವಂತ ಎಂಬ ದೊಡ್ಡ ಸಂಪತ್ತನ್ನು ನಮ್ಮ ತೋರಿಸ್ಕೊಡ ಅವಳು ಲಕ್ಷ್ಮೀದೇವಿ. ಅದರಿಂದ ಅವಳು ಪೂಜೆನ ಶ್ರದ್ಧೆಯ ಮಾಡಿ ಎಲ್ಲರೂ ನಮಗೆ ಎಷ್ಟು ಕೈಲಾಗುತ್ತೋ ಅಷ್ಟು ತುಂಬ ಹಣ ವೆಚ್ಚ ಮಾಡಬೇಕು ಅಂತಲ್ಲ, ಇಲ್ಲ ಎಷ್ಟು ಇದ್ದರೆ ವೆಚ್ಚ ಮಾಡೋಣ, ಇಲ್ಲವಾ ಸಿಂಪಲಾಗಿ ಮಾಡೋಣ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತಾರಲ್ಲ ಅಷ್ಟೇ. 2 ಹೂವು 2 ಮಂತ್ರಾಕ್ಷತೆ ಏನು ಸಿಕ್ಕುತ್ತೆ ಕೈ ಒಳಗೆ ಅದನ್ನು ಮಡಿಯ ಸಮರ್ಪಣೆ ಮಾಡೋಣ. ಮಾಡಿ ಪತ್ಯಂತರ್ಗತ, ಗುರುವಂತರ್ಗತ, ಭಾರತೀ ರಮಣ, ಮುಖ್ಯ ಪ್ರಾಣಾಂತರ್ಗತ, ಲಕ್ಷ್ಮೀ ಅಂತರ್ಗತ, ನಾರಾಯಣ ಪ್ರೀತಿಯಾದಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಲಕ್ಷ್ಮೀದೇವಿಗೆ ಅವಶ್ಯ ಜನಿವಾರ ಹಾಕಬೇಕು. ಲಕ್ಷ್ಮೀದೇವಿಗೆ ಯಮನ ಕಲಸಕ್ಕಲ್ಲ. ಆ ಜನಿವಾರನ ನಾವು ಸ್ನಾನಕ್ಕೆ ಮುಂಚೆ ನೆನೆಸಿ ಇಟ್ಕೊಬೇಕು. ಮಡಿ ನೀರು ಹಾಕಿ ತೊಗೊಂಡು ಬರಬೇಕು. ಹರೇ ಕೃಷ್ಣ. ಇನ್ನೊಂದು, ನಾವು ಯಾವುದೋ ಊರಲ್ಲಿದ್ದೇ ಮರಿಗೆ ಅಲ್ಲಿ ಆಚಾರಲ್ಲ ನಮ್ಮ ಸಿಕ್ಲಾರ ಅಂತಾರೆ. ಅದರಿಂದ ನಮಗೆ ಏನು ಮಾಡಬೇಕು ಅಂತಲಿಲ್ಲ ಅಂತ ಹೇಳೋರು. ಮನೆ ಸಂಪ್ರದಾಯ ಉಂಟು ಹಂಗಂತ ಹೇಳೋರು. ಮಂತ್ರ ಎಲ್ಲ ಹೇಳಕ್ಕೆ ಹೆಂಗಸರು ಎಲ್ಲ ಮಂತ್ರ ಹೇಳಕ್ಕಾಗೋದು ಅಷ್ಟೋತ್ರ ಹೇಳಿ ಪೂಜೆ ಮಾಡೋದು. ಶ್ರೀಂ ಹೇಳಬೇಕು, ಪ್ರಣವಾಕಾರ ಹೇಳಬಾರ್ದು. ಹೇಳಿಬಿಟ್ಟು ಎಲ್ಲ ಅಷ್ಟೋತ್ರ ಎಲ್ಲ ಆಚರಣೆ ಮಾಡಬಹುದು. ನಾವು ದೇವ್ರ ನಾವು ಇಟ್ಕೊಂಡೇ ಮಾಡಬಹುದು. ಆಯಿತಾ. ಭಾಗ್ಯವಾದ ಶ್ರೀ ಬಾರಮ್ಮ ವರ್ಲ್ಡ್ ಫೇಮಸ್. ಅಕ್ಕರೆ ಉಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ. ನಮ್ಮ ಮಧುರೆ ಅಳಗಿರಿ ದೇವರು ಹೆಂಡತಿ ತಾನೆ ಅವಳು. ಅವ್ರ ಮೇಲೆ ಹೇಳಿದ್ದಾರೆ ಪುರಂದರದಾಸರು. ಭಾಗ್ಯಲಕ್ಷ್ಮಿ ಬಾರಮ್ಮ ಹೇಳೋದು. ಆಮೇಲೆ ಬಂದಾಳು ಮಹಾಲಕ್ಷ್ಮಿ. ಲಕ್ಷ್ಮಿ ಬಾರ್ಲಕ್ಕೆ 2-3 ಹಾಡೋದೆ ಕರೆದ್ಬಿಟ್ಟು ಆಮೇಲೆ ಬಂದಳು ಅಂತ ಹೇಳೋದು. ಬಂದಾಳು ಮಹಾಲಕ್ಷ್ಮಿ ನಮ್ಮ ಮನೆಗೆ ಸಂದೇಹವಿಲ್ಲದ ಹಾಗೆ ಆ ಹಾಡು ಹೇಳ್ಬೋದು. ಅದಾಯ್ತಲ್ವ. ಆಮೇಲೆ ನಾವು ನೋಡಿದೆ ಅಂತಲ್ಲ ಅದೇ. ಆಮೇಲೆ ಅವಳು ಲಕ್ಷ್ಮಿ ಅಂತ ಏನು ಹೇಳೋ ಲಕ್ಷ್ಮಿ ಅಂತ ಹೇಳೋ ಈ ಹಾಡು ಏನು ಲಕ್ಷ್ಮಿ ಹೇಳಬಹುದು. ಆಮೇಲೆ ಪಾಲಿಸೆ ಅವಳು ಬಂದುಟ್ಲು ನಮ್ಮ ಮನೆಗೆ. ಅವಳು ನಮ್ಮನೆ ಬಂದು ಕರುಣೆಯಿಂದ ನೋಡಬೇಕು. ಪಾಲಿಸೆ ಪದುಮಾಲೆಗೆ ವಿಜಯದಾಸರ ಹಾಡೋದು ಅದೆಲ್ಲ ಹೇಳ್ಬೋದು. ಎಲ್ಲ ಹೇಳಿ ನೈವೇದ್ಯ ಸಮರ್ಪಣೆ ಮಾಡಿಬಿಟ್ಟು ಆಮೇಲೆ ಆರತಿ ಮಾಡೋ ಕಾಲಕ್ಕೆ ಲಕ್ಷ್ಮೀದೇವಿ ಆರತಿಲ್ಲ ಅದೆಲ್ಲ. ಆರತಿಯ ಬೆಳಗುವೆ ಮುದದಿ ಮುತ್ತಿನಾರತಿಯ ತಂದು ರಂಗನಾಯಕಿಗೆ ನಾವು ಆರತಿಯ ಬೆಳಗಿರೆ
ಈ ಥರ ದೇವ್ರ ನಾಮ ಮುದ್ರೆಗೆ ಉಳ್ಳ ದೇವ್ರ ನಾಮಗಳು ಅದ. ಹಂಗೆ ಆರತಿ ಹಾಡು ಹೇಳಿ ಕೃಷ್ಣಾರ್ಪಣೆ ಮಾಡ್ಬೋದು. ಅದರಿಂದ ಅದು ಯಮುನಾ ಕಲಸೊಳಗೆ ಹೇಳಕ್ಕೆ ಮರ್ತೈತು. ಯಮುನಾ ಕಲಸೊಳಗೆ ಸ್ವಲ್ಪ ನೀರು, ಅರಿಶಿನ, ಸುಣ್ಣ, ಓಕ್ಳಿ ನೀರು ಕರಗಿಸಿಡ್ಬೇಕು ಅದನ್ನು. ಇದು ಕಾದೋಲು ಕರಿಮಣಿನ ನಾವು ಮೊದಲ ದಿವಸ ನೆನೆಸಿಟ್ಕೊಬೇಕು ಅದನ್ನು. ಎಲ್ಲ ಮರು ದಿವಸ ನಾವು ಸ್ನಾನಕ್ಕೆ ಮುಂಚೆ ನೆನೆಸಿ ಮೇಲೆ ನೀರು ಹಾಕಿ ತೊಗೊಂಡ್ಬರ್ಬೇಕು. ಅದೆಲ್ಲ ದಾರ ಇರ್ತದೆ ಅದರಿಂದ. ಅದೆಲ್ಲ ಇದರ ಕಲಸಲ್ಲಿ ಹಾಕಬೇಕು, ಲಕ್ಷ್ಮೀ ಕಲಸಲ್ಲಿ ಹಾಕ್ತೇವಲ್ಲ ಆಗ ಅದೆಲ್ಲ ಹಾಕಬೇಕು. ಅದರಿಂದ ಹೀಗೆ ಉಡಿ ತುಂಬಾವಳ ಅದು 4 ಜನಕ್ಕೆ ಬರ್ತಾರೆ ನಮ್ಮ ಮನೆಗೆ ಮುತ್ತೈದೆಯರಂದ್ರೆ, ನಾವು ಒಂದು ದೊಡ್ಡ ಪಾತ್ರೆಯೊಳಗೆ ಒಂದು 2 ಲೀಟ್ರ್ ಅಕ್ಕಿನ ತೆಗೆದು ಒಂದು ಪಾತ್ರೆಯಲ್ಲಿ ಇಷ್ಟು ಅಕ್ಕಿ, ಒಂದು ಪಾತ್ರೆಯಲ್ಲಿ ಇಷ್ಟು ಅರಿಶಿನ ಕೊಂಬು ಬೇರು, ಆಮೇಲೆ ಇಷ್ಟು ದಕ್ಷಿಣೆಗಳು, ಒಂದು ಪಾತ್ರೆ, ಒಂದು ವಿಳೆದೆಲೆ ಅಡಿಕೆ ಇಟ್ಕೊಂಡು ಟಕ್ಕನ್ನು ತೆಗೆದು ಮಾಡಬೋದು. ಸುಲಭವಾದ ಆ ವೇಳೆ ಒಬ್ಬರೇ ಮಡಿ ಅದ್ಕೊಂಡು ಕಣ್ಣು ಪಡಂಗೆ ಆಗುತ್ತೆ. ಹಾಗೆಲ್ಲ ಇಲ್ಲಂಗೆ ಸುಲಭವಾಗಿ ಆಗುತ್ತೆ. ಅದರಿಂದ ಸ್ವಲ್ಪ ಮೊದಲ ದಿವಸವೇ ನಾವು ಮೈಲಿ ಕಲಸೆಲ್ಲ ಮಾಡಿ ಇಟ್ಕೊಂಡೇವು ಅಂದರೆ ಭಾಳ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ತುಂಬ ಶ್ರಮ ಆಗುತ್ತೆ. ಈ ಕಾಲದ ಎಲ್ಲರೂ ಒಬ್ಬರೊಬ್ಬರೇ ಜಾಯಿಂಟ್ ಫ್ಯಾಮಿಲಿ ಬಿಟ್ಟು ತನಿತನಿயாக ಇದ್ದಾರೆ, ಇಂಡಿವಿಜುವಲ್ ಫ್ಯಾಮಿಲಿ ಇದ್ದಾರೆ. ಇಂಡಿವಿಜುವಲ್ ಫ್ಯಾಮಿಲಿ ಎಷ್ಟು ಕಷ್ಟ ಅಂಬೋದು ಹಬ್ಬ ಹಡಿ ತಿಥಿಮತಿ ಬರೋ ಕಾಲಕ್ಕೆ, ಮೈ ರೋಗ ಬರೋ ಕಾಲಕ್ಕೆ ಗೊತ್ತಾಗುತ್ತೆ. ಅದರಿಂದ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಎಷ್ಟೋ ಅನುಕೂಲ ಅದ. ದೇವರು ಹಳೆ ಕಾಲದಾಗ ಮಾಡಿಸ್ಬೇಕು ಎಲ್ಲರ ಮನೆ ಫ್ಯಾಮಿಲಿ ಅಂತ ಪ್ರಾರ್ಥನೆ ಮಾಡಿಕೊಂತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.